ನನ್ನ ಮನೆ ಬಿಗ್ ಬಾಸ್ ಹೋಗಿದ ತಕ್ಷಣ ನೆಕ್ಸ್ಟ್ ಡೇ ಎಲ್ಲ ಟಿವಿ ಚಾನಲ್ಸ್ ಅವರು ಕೇಳಿದ್ರು, ಬಿಗ್ ಬಾಸ್ ಯಾಕೆ ಹೋದೆ ನೀನು ಅಂತ. ನಾನು ಹೋಗ್ಲಿಲ್ಲ, ಅವ್ರು ಕರೆದ್ರು ಅಂತ ಹೇಳಿದೆ. ಏನ್ ಕರೀತಾರ ಬಿಗ್ ಬಾಸ್ಗೆ? ಇಲ್ವೇ? ಬಿಗ್ ಬಾಸ್ ಕರಿಬೇಕು ಅಂದ್ರೂ TRP ಇರ್ಬೇಕು. ನನ್ನನ್ನು ಅವ್ರು ಕರೆದಿದ್ದಕ್ಕೆ ಹೋಗಿದ್ದು, ನಾನು ಹೋಗ್ಲಿಲ್ಲ. 4 ತಿಂಗಳಿಂದ ಕನ್ವಿನ್ಸ್ ಮಾಡಿದ್ರು ನನ್ನ. 100 ಡೇಸ್ ಇರ್ಬೇಕು, ಬರಲ್ಲ. 50 ಡೇಸ್ ಇರ್ಬೇಕು, ಬರಲ್ಲ. ಕಡೆಗೂ 1 ಡೇ ಆದ್ರೂ ಬಂದೋಗಿ ಅಂತ. 1 ಡೇ ಬಂದೋದೆ, ಹೋದೆ, ಚೆನ್ನಾಗಿ ಬಂತು. ಬಹಳಷ್ಟು ಜನ ಬಿಗ್ ಬಾಸ್ ಇಂದ ಒಂದು ಹೊಸ ಆಡಿಯನ್ಸ್ನು ತಲುಪಕ್ಕಾಯ್ತು. ನಾನು ಬಹಳಷ್ಟು ಜನ ಕೇಳೋದಿಷ್ಟೇ, ಲೈಫಲ್ಲಿ ಎಲ್ಲ ಸಿಗುತ್ತೆ, ತಲೆಗೆಡಿಸ್ಕೊಬೇಡಿ, ಓದಬೇಕು ಎಲ್ಲ. ನನಗೆ ನನ್ನ ಫ್ಯಾಮಿಲಿ ದೊಡ್ಡದು, ನಮ್ಮ ಮನೇಲಿ ಎಷ್ಟು ಗೊತ್ತಾ, ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ, ನಾಳೆ ನಿಮ್ಮ ಅಪ್ಪಗೆ ಏನಾದರೂ ಸಮಸ್ಯೆ ಆಗಿ ಒಂದು 4-5 ಲಕ್ಷ ಹಾಸ್ಪಿಟ್ಲ್ ಬಿಲ್ ಆದ್ರೆ ಒಂದು 10 ಜನ ನೆಂಟ್ರಿಗೆ ಫೋನ್ ಹಾಕೋ, ಅಯ್ಯೋ ನೆನ್ನೆ ಕೇಳಬಾರ್ದ ಅಕೌಂಟ್ಗೆ ಹಾಕ್ಬಿಟ್ಟೆ ಅಂತಾರೆ. ಬೆಳಿಗ್ಗೆ ಹೇಳಬಾರ್ದಾಗ ಯಾರಿಗೋ ಕೊಟ್ಟು ಬಿಟ್ಟೆ ಅಂತಾರೆ. ಮನಸ್ಫೂರ್ತಿಯಾಗಿ ಯಾರು ಬಂದು ಆಯ್ತಪ್ಪ ನಿಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಂಡು ಬಂದು 4-5 ಲಕ್ಷ ಕೊಡು ಅಂತ ಯಾರು ಮನಸ್ಫೂರ್ತಿಯಾಗಿ ಸಪೋರ್ಟ್ ಮಾಡಲ್ಲ. ದುಡ್ಡು ವಿಚಾರ ಬಂದಾಗ ನಿನಗೆ ಯಾರು ನೆಂಟ್ರೇ ಇರಲ್ಲ. ಸಕ್ಸಸ್ ಹ್ಯಾಸ್ ಮೆನಿ ಫಾದರ್ಸ್ ಬಟ್ ಫೇಲ್ಯೂರ್ ಇಸ್ ಅನ್ ಆರ್ಫನ್. ಈ ಏಜಲ್ಲಿ ಅರ್ಥ ಮಾಡ್ಕೋ. ಯಾವುದೋ ಒಂದು ಫಂಕ್ಷನ್ ಅಲ್ಲೋ ಕಾರ್ಯಕ್ರಮದಲ್ಲೋ ಹೊಟ್ಟೆ ತುಂಬ ಊಟ ಮಾಡಿ ಥ್ಯಾಂಕ್ಸ್ ಹೇಳಿ ಒಂದು ಸೆಲ್ಫಿ ತಗೊಂಡು ಗ್ರೂಪ್ ಹಾಕೊಂಡು ಫ್ಯಾಮಿಲಿ ಗೆಟ್ ಟುಗೆದರ್ ಅಂತ ಹಾಕೊಳ್ಳೋದ್ರ ಬಿಟ್ರೆ ಅದ್ರ ಆಚೆ ಯಾರ ಕಷ್ಟಕ್ಕೆ ಯಾರು ಆಗಲ್ಲ. ಈ ಏಜಲ್ಲಿ ಅರ್ಥ ಮಾಡ್ಕೋ. ಇದೇ ನಿಮ್ಮ ಅಪ್ಪ ಅಮ್ಮ ನಿನ್ಗೆ ಹೇಳ್ತಾ ಇರೋದು, ಬಟ್ ಅವ್ರು ಕಮ್ಯುನಿಕೇಟ್ ಮಾಡಕ್ ಬರ್ತಿಲ್ಲ ಜೀವನ ಅಂದ್ರೆ ಇದು ಅಂತ. ಅದಕ್ಕೆ ಅವ್ರು ಸಿಂಪಲ್ ಆಗಿ ಹೇಳ್ತಾರೆ, ನಾವೆಂಗೂ ಸಾಧಿಸ್ತಿದ್ದಾರೆ ನೀನು ಸಾಧಿಸು ಅಂತ. ಅದ್ರಲ್ಲಿರೋ ಅರ್ಥ ಅದು. ಲೈಫಲ್ಲಿ ತುಂಬಾ ಜನ ಕೇಳ್ತಾರೆ, ಸರ್ ನನಗೆ ಮೋಸ ಮಾಡ್ಬಿಟ್ರು ಅಂತ. ನೀನ್ ಮೈ ಮರ್ತಾರೆ ತರ ಪಕ್ಕದಲ್ಲಿ ಕಳ್ಳ ಆಗೋದು, ನೀನ್ ಯಾಕೋ ಮೈ ಮರ್ತೆ? ನೀನ್ ಮೋಸ ಹೋದ್ರೆ ತಾನೇ ಇನ್ನೊಬ್ರು ಮೋಸ ಮಾಡೋದು. ಅದಕ್ಕೆ ಒಂದ್ ನೆನ್ಪಿಟ್ಕೋ, 70, 75, 80 ವರ್ಷ ಆದ್ಮೇಲೆ ಲೈಫಲ್ಲಿ ಏನು ನೀನೀಗ ಅನ್ಕೊಂಡಾಗ ತುಂಬಾ ಜನ ಯಂಗ್ಸ್ಟರ್ಸ್ ಇದ್ದೀರಾ. ಈ ದೇಶದ ಆಸ್ತಿ ನಮ್ಗೆ ಇವತ್ತು ತೀರ್ಥಹಳ್ಳಿ. ನಾವು ಪಠ್ಯ ಪುಸ್ತಕದಲ್ಲಿ ಓದ್ತಾ ಇದ್ರೆ ಕುವೆಂಪು ಅವ್ರ ಬಗ್ಗೆ ಓದ್ತಿದ್ರೆ ಅಂತ ಮಹನೀಯ ಹುಟ್ಟಿರೋ ಜಿಲ್ಲೆ ಇದೆ. ಖಂಡಿತವಾಗಂತ ಮಹನೀಯರಿಗೆ ಒಂದು ಜೋರು ಚಪ್ಪಾಳೆ. ಕರ್ನಾಟಕಕ್ಕೆ ನಮ್ಮ ಚಿಕ್ಕ ವಯಸ್ಸಲ್ಲೇ ನಮ್ಗೆ ಎಷ್ಟೋ ಜಿಲ್ಲೆಗಳ ಹೆಸರು ಕಲಿಯೋಕ್ಕೆ ಲೇಟ್ ಆಗಿದ್ರು. ಶಿವಮೊಗ್ಗ ಅನ್ನೋ ಜಿಲ್ಲೆ, ತೀರ್ಥಹಳ್ಳಿ ತಾಲೂಕು, ಹಿಂಗೆಲ್ಲ ಓದ್ತಾ ಇದ್ರೆ ನಮ್ಗೆ ಈಗಲೂ ಅದು ಹಚ್ಚೊಡ್ದೋಗಿದೆ. ಅಂತ ಒಬ್ಬ ವ್ಯಕ್ತಿ ಈ ಜಿಲ್ಲೆ ಹೆಸರನ್ನ ರಾರಾಜಿಸಿದ್ರು. ಅಂತ ಮಹನೀಯ ಓಡಾಡಿರೋ ಲ್ಯಾಂಡಲ್ಲಿ ನಾವೆಲ್ಲರೂ ಇದ್ದೀವಿ. ಚೆನ್ನಾಗಿ ಓದಿ. ಮತ್ತೆ ಇನ್ನೂ ಕೆಲವರು ಸ್ಟೂಡೆಂಟ್ಸ್ ಕೇಳ್ತಾ ಇರ್ತಾರೆ, ಬೋರ್ ಆಗ್ತಿದ್ಯಾ? ಮಾತಾಡಲ್ಲ? ಮಾತು ಜೀವನ ಕಟ್ಕೊಟ್ಟಿದೆ. ನಾನು ಫಸ್ಟ್ ಹೋಗಿದ ತಕ್ಷಣನೇ ಅಸೆಂಬ್ಲಿಯಲ್ಲಿ ರೈಸ್ ಮಾಡಿದ ಕ್ವಶನ್, ಈಗ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿದ ರಿಕ್ವೆಸ್ಟು, ಅಪ್ಪ ಅಮ್ಮ ಇಲ್ದಿರೋ ಮಕ್ಕಳು ಯಾರೆಲ್ಲ MBBS ಸೀಟು ಇಂಜಿನಿಯರಿಂಗ್ ಸೀಟ್ ತಗೊಂತಾರೋ ಅವರ ಶಿಕ್ಷಣನ ಕಂಪ್ಲೀಟ್ ಸರ್ಕಾರನೇ ಭರಿಸಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಮನವಿ ಸಲ್ಲಿಸಿದ್ದೀನಿ ನಾನು. ಯಾಕೆಂದ್ರೆ ಅಪ್ಪ ಅಮ್ಮ ಇಲ್ದಿರೋ ಹುಡುಗರು ಲೈಫ್ ಬಹಳ ಕಷ್ಟ. ಲೈಫಲ್ಲಿ ಸ್ವಲ್ಪ ಮಾಡಿದ್ರೆ ಎಲ್ಲೋ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡಿಕೊಂಡು ಹಳ್ಳಿಗಳಲ್ಲಿ ತೋಟಕ್ಕೆ ನೀರು ಕಟ್ಕೊಂಡು ಇಲ್ಲ ಡ್ರೈವರ್ಗಳಾಗಿ ಕಳೆದೋಗ್ಬೇಕಾಗತ್ತೆ. ಆದ್ರೆ ತುಂಬಾ ಧೈರ್ಯ ಇರಲ್ಲ. ಎಲ್ಲರೂ ಪ್ರದೀಪ್ ಈಶ್ವರ್ ತರ ಗಟ್ಟಿಯಾಗಿರ್ಬೇಕಲ್ಲ, ಚಪ್ಪಾಳೆ ಹೊಡಿಬೇಕಲ್ಲ. ನನ್ನ ಮೇಲೆ ಯಾರಾದ್ರೂ ಕಲ್ಲು ಹಾಕಿದ್ರೆ ನಾನು ಅವ್ರ ಮೇಲೆ ಫ್ಲವರ್ ಹಾಕ್ತೀನಿ, ಬಟ್ ಬಾಟು ಸೇರ್ಸಾಕೋರ್ಗು ಸುಮ್ಮನೆ ಇದ್ದೀನಿ. ಜೀವನ ಅಂದ್ರೆ ಇದೆ. ಇಟ್ಸ್ ಅ ನ್ಯೂ ವೇ ಆಫ್ ಫಿಲಾಸಫಿ. ಚೆನ್ನಾಗಿ ಓದಬೇಕು. ಒಂದು ಎಕ್ಸಾಂಪಲ್ ಇದೆ ಸರ್, ಇಲ್ಲಿರೋ ಎಲ್ಲ ಹೆಣ್ಮಕ್ಳು ತಂದೆ ತಾಯಿ ವ್ಯಾಲ್ಯೂ ಅರ್ಥ ಮಾಡ್ಕೊಂಡ್ಬಿಟ್ಬಿಡಿ.